ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾನಿವತ್ತು ಸ್ಪೆಷಲ್ ಉತ್ತರ ಕರ್ನಾಟಕದ ಸಿಹಿಯಾದಂತಹ ಒಂದು ಅಡುಗೆನ ಹೇಳ್ತಾ ಇದ್ದೀನಿ. ಅದು ಏನಪ್ಪ ಅಂತಂದು ಹೇಳಿದರೆ ಮಾದ್ಲಿ. ನಮ್ಮ ಕಡೆ ಎಲ್ಲ ಇದನ್ನೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ. ಮಾದ್ಲಿ ಅಂದ್ರೇ ನಮ್ಮ ಪಾರಂಪರಿಕ ಸಿಹಿ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಮತ್ತು ಸಾಂಪ್ರದಾಯಿಕ ಮತ್ತು ದೇಹಕ್ಕೆ ಶಕ್ತಿ ಕೊಡುವಂತಹ ಒಂದು ಸಿಹಿ ಅಂತಂದು ಹೇಳಬಹುದು. ಇದನ್ನ ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿಗೆ ಮಾದ್ಲಿ ಅಂದ್ರೆ ಭಾಳ ಎಲ್ಲ ಜನರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತೈತಿ. ಮತ್ತು ಮನೆ ಮಾತಾದಂತಹ ಅಡುಗೆನೂ ಹೌದು ಇದು. ಮತ್ತು ವಿಶೇಷ ಏನಪ್ಪ ಅಂತಂತ ಹೇಳಿದ್ರೆ ನಾವೆಲ್ಲ ಜಾತ್ರೆಗೆ ಮಾದ್ಲಿನ ದೇವ್ರಿಗೆ ಎಡೆ ಕೊಡೋದು. ನಮ್ಮ ಕಡೆ ಎಲ್ಲ ಹೀಗೆ ಮಾಡೋದು. ಮಾದ್ಲಿ ಜೊತೆ ಗಟ್ಟಿ ಹಾಲು ತುಪ್ಪ ಜೊತೆಗೆ ಬಾಡಿಸ್ಕೊಳ್ಳೋಕೆ ಸಂಡ್ಗೆ ಬಜ್ಜಿ ಇದ್ದು ಬಿಟ್ರಂತೂ ಸೂಪರ್ ಅಂತ ಹೇಳಬಹುದು. ಮೊದಲಿಗೆ ನಾನಿಲ್ಲಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಹೆಚ್ಚು ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಆ ಹಿಟ್ಟನ್ನು ನಾದ್ಕೊಂಡಂತಹ ಹಿಟ್ಟನ್ನು ದೊಡ್ಡ ಉಳ್ಳೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನೋಡಿರ್ಬೋದು ನೀವು ಯಾವ ರೀತಿ ದೊಡ್ಡದಾದ ಉಳ್ಳೆ ಅಂಥೇಳಿ. ಅಷ್ಟು ದೊಡ್ಡ ಉಳ್ಳೆಗಳನ್ನು ದಪ್ಪ ಚಪಾತಿಯನ್ನಾಗಿ ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಟಿಸ್ಕೊಂಡಂತಹ ಚಪಾತಿ ಚೆನ್ನಾಗಿ ದಪ್ಪಗಿರಬೇಕು, ಅಂದ್ರೆ ಟೇಸ್ಟ್ ಜಾಸ್ತಿ ಇದು. ಜೊತೆಗೆ ಮೃದುವಾಗಿನೂ ಬರ್ತೈತಿ ಮಾದ್ಲಿ. ಇಲ್ಲ ಅಂದ್ರೆ ಬಿರ್ಸಾಕೈತಿ. ಚಪಾತಿ ತೆಳ್ಳಗೆ ಲಟ್ಟಿಸ್ಕೊಳ್ಳೇಬಾರ್ದು. ತುಂಬ ದಪ್ಪ ಅಂದ್ರೆ ದಪ್ಪ, ಅರ್ಧ ಇಂಚಾದರೂ ಇದ್ರೂ ಪರವಾಗಿಲ್ಲ, ಆ ರೀತಿ ದಪ್ಪನಾಗಿ ಲಟ್ಟಿಸ್ಕೋಬೇಕು. ಈ ರೀತಿ ದಪ್ಪಾಗಿ ಲಟ್ಟಿಸ್ಕೊಂಡಂತಹ ಚಪಾತಿನ ಒಲೆ ಮೇಲೆ ಬೇಯಿಸ್ಕೊಳ್ಳಿ. ಗ್ಯಾಸ್ ಮೇಲೆಲ್ಲ ಬೇಯಿಸ್ಕೊಂಡ್ರೆ ಸರಿ ಆಗೋದಿಲ್ಲ ಇದು ಚಪಾತಿ. ಹೀಗಾಗಿ ಒಲೆ ಮೇಲೆ ನಾ ಬೇಯಿಸ್ಕೊತಾ ಇದ್ದೀನಿ. ಉರಿ ಚೆನ್ನಾಗಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಎಲ್ಲ ಕಡೆನೂ ಬೇಯಬೇಕು. ಚಪಾತಿ ದಪ್ಪಾಗಿರುತ್ತೆ, ಅದಕ್ಕೋಸ್ಕರ ನೀಟಾಗಿ ಬೇಯಬೇಕು. ಇಲ್ಲ ಅಂತಂದರೆ ಹಸಿ ಬಿಸಿ ಆಗ್ತೈತಿ. ನೋಡಿರಿ, ಈ ರೀತಿ ಹೊಳ್ಳಿ ಸಾಕೊಂತ ಅದ್ರ ಮೇಲೆ ಹಿಟ್ಟಿರ್ತೈತಲ್ಲ ಹಚ್ಚಿದ್ದು, ಅದನ್ನು ಒಂದು ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆ ಹಿಟ್ಟೆಲ್ಲ ಹೋಗಿಬಿಡ್ತೈತಿ. ಮಾದ್ಲಿ ಮಾಡೋದಕ್ಕೆ ಮೊದಲನೇದಾಗಿ ಪೇಷನ್ಸ್ ಭಾಳ ಬೇಕು. ಯಾಕಂದರೆ ಟೈಮ್ ಜಾಸ್ತಿ ಬೇಕು ಈ ಮಾದ್ಲಿ ಮಾಡೋದಕ್ಕೋಸ್ಕರ. ನಿಧಾನವಾಗಿ ಮತ್ತು ಪೇಷನ್ಸಿಂದ ಈ ಮಾದ್ಲಿನ ಮಾಡೋಕ್ಕೆ ಪೇಷನ್ಸ್ ಬೇಕು. ಈ ರೀತಿ ಒಂದಾದ್ಮೇಲೆ ಒಂದು ಚಪಾತಿನ ದಪ್ಪಾಗಿ ಲಟ್ಟಿಸ್ಕೊಂಡು ಒಂದೊಂದೇ ಬೇಯಿಸ್ಕೋಬೇಕು. ನಿಧಾನ ಉರಿ ಇರಲಿ. ಹೈ ಉರಿ ಇತ್ತಂದರೆ ಜಲ್ದಿ ಹೊತ್ತು ಬಿಡ್ತೈತಿ. ನಾನು ಒಂದೆರಡು ಹೊತ್ತಿಸಿದ್ದೀನಿ ಕೂಡ, ಬೇಕಿದ್ದರೆ ನೋಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಿದೆ ಅದು ನೋಡಿ. ಸ್ವಲ್ಪ ಹೊತ್ತಿಸ್ಬಿಟ್ಟಿದ್ದೀನಿ. ನೀವು ಮೀಡಿಯಮ್ ಆಗಿ ಉರಿ ಇಡ್ರಿ. ಒಲೆ ಆದ್ದರಿಂದ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಉರಿ ಇಟ್ಕೊಂಡು ಮಾಡ್ಕೋಬೇಕು. ಇನ್ನೊಂದೇನು ಹೇಳ್ಬೋದು ಅಂತ ಹೇಳಿದರೆ, ಈ ಮಾದ್ಲಿನ ಸಕ್ಕರೆಯಲ್ಲೂ ಸಹ ಮಾಡಬಹುದು ಮತ್ತು ಬೆಲ್ಲದಲ್ಲೂ ಸಹ ಮಾಡಬಹುದು. ನಾನು ಇದನ್ನ ಮೊದಲೇ ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದ್ದರಿಂದ ಡೈರೆಕ್ಟ್ ಕಣಕನ ಉಳ್ಳೆಗಳನ್ನಾಗಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಏನಾದರೂ ಕಣಕದ ಹೇಗೆ ತಯಾರಿಸ್ಕೊಳ್ಳೋದು ಅಂತಂದು ಏನಾದರೂ ಬೇಕಿದ್ದರೆ ವಿಡಿಯೋ ಮಾಡಿ ಹಾಕ್ತೀನಿ, ನನಗೆ ಮೆಸೇಜ್ ಮಾಡಿ. ಈ ರೀತಿ ಬೇಯಿಸಿದಂಥ ಎಲ್ಲ ಚಪಾತಿನೂ ಸಣ್ಣಗೆ ಹರ್ಕೋಬೇಕು. ನಾವು ಒಂದೇ ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ಲಿಕ್ಕೆ ಆಗೋದಿಲ್ಲ ಅರ್ಧಕ್ಕೆ. ಅದಕ್ಕೋಸ್ಕರ ನಾನು ಈ ಮಾದ್ಲಿ ವಿಡಿಯೋನ 2 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಬರ್ತೈತಿ. ಆ ವಿಡಿಯೋದಾಗ ನೋಡ್ರಿ ಮುಂದಿನ ಪ್ರೊಸೆಸ್ ಹೆಂಗೆ ಅಂಥೇಳಿ. ಎಲ್ಲ ಚಪಾತಿನೂ ಸಣ್ಣದಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹರಿದಿಟ್ಕೋಬೇಕು. ಮತ್ತು ಕಪ್ಪಾದಂಥ ಭಾಗನ ತೆಗೆದುಕೊಂಬಿಡಿ. ಆ ರೀತಿ ಕಪ್ ಇತ್ತಂದರೆ ಮಾದ್ಲಿನೂ ಸ್ವಲ್ಪ ಕಪ್ ಕಾಣಿಸ್ತೆ. ಅದಕ್ಕೋಸ್ಕರ ಈ ಮಾದ್ಲಿ ಮಾಡೋದನ್ನು ನೋಡಲಿಕ್ಕೆ ಕಾಯ್ತಾ ಇರ್ತೀರಲ್ಲ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ನೆಕ್ಸ್ಟ್ ಪ್ರೊಸೆಸ್ನ ನೀವು ಮುಂದಿನ ವಿಡಿಯೋದಲ್ಲಿ ನೋಡಬಹುದು. ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗ್ತೈತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ.